ಆನ್ ಪಾವಂ ಪೊಲ್ಲಾದುದು ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ರಾಮ್ ಕಾಮ್ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಪರವಾಗಿಲ್ಲ, ಒಂದ್ಸಲ ನೋಡಬಹುದು ಅಂತ ಹೇಳ್ತೀನಿ. ಸುಮಾರು 2 ಗಂಟೆ ಡ್ಯೂರೇಷನ್ ಇರುವಂತ ಈ ಸಿನಿಮಾ ಮಾಡರ್ನ್ ಡೇ ಮ್ಯಾರೇಜಸ್ ಕುರಿತಾಗಿರುತ್ತೆ. ಈಗ ಹೋಗಿ ಬಿದ್ದು ಹೇಗೆ ನವಜೋಡಿಗಳು ಕೆಲವೇ ತಿಂಗಳುಗಳಲ್ಲಿ ಬೇರೆ ಆಗ್ತಿದ್ದಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಫೆಮಿನಿಸಂ ಅನ್ನೋ ಹೆಸರಲ್ಲಿ ಹೇಗೆ ಕಾನೂನಿನ ದುರ್ಬಳಕೆ ಆಗ್ತಿದೆ ಅನ್ನೋದನ್ನ ಹೇಳಿದ್ದಾರೆ. ಈ ಮೂವಿಯ ಬೇಸಿಕ್ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಶಿವ ಹಾಗೂ ಶಕ್ತಿ ಮದುವೆಯಾದ ಹೊಸದರಲ್ಲಿ ಅನ್ಯೋನ್ಯವಾಗಿರ್ತಾರೆ. ಆದ್ರೆ ದಿನಗಳು ಕಳೆದಂತೆ ಇವರಿಬ್ಬರ ನಡುವೆ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಜಗಳ ಆಗ್ತಿರುತ್ತೆ. ಈ ಜಗಳ ಅತಿರೇಕಕ್ಕೆ ಹೋಗಿ ಡಿವೋರ್ಸ್ಗೆ ಹೋಗಿ ನಿಲ್ಲುತ್ತೆ. ಆದ್ರೆ ಶಿವನಿಗೆ ಈ ಡಿವೋರ್ಸ್ ಅಲ್ಲಿ ಇಷ್ಟ ಇರಲ್ಲ. ತನ್ನ ಹೆಂಡತಿ ಜೊತೆಗೆ ಅನುಸರಿಸಿಕೊಂಡು ಜೀವನ ಮಾಡಬೇಕು ಅಂತ ಆಸೆ ಪಡ್ತಿರ್ತಾನೆ. ಕಡೆಗೆ ಇವರಿಬ್ರು ಒಂದಾದ್ರ ಇಲ್ವಾ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಇತ್ತೀಚಿನ ಕೆಲ ಡಿವೋರ್ಸ್ ಗಳನ್ನ ಗಮನಿಸಿದ್ರೆ ನಾನಾ ನೀನಾ ಅಂತ ಒಬ್ರಿಗೊಬ್ರು ಸೋಲ್ದೇ ಇರೋದೇ ಅದಕ್ಕೆ ಕಾರಣ ಅನ್ಸುತ್ತೆ. ಅದನ್ನೇ ಈ ಸಿನಿಮಾದಲ್ಲೂ ಹೇಳುವ ಪ್ರಯತ್ನ ಮಾಡಿದ್ದಾರೆ. ಮೂವಿ ಬಿಗಿನಿಂಗ್ ಇಂದ ಎಂಡಿಂಗ್ ವರೆಗೂ ಸಖತ್ ಎಂಟರ್ಟೈನಿಂಗ್ ಆಗಿ ಸಾಕ್ತಿರುತ್ತೆ. ಫಸ್ಟ್ ಹಾಫ್ ಫುಲ್ ಆಫ್ ಕಾಮಿಡಿಯೊಂದಿಗೆ ಕೂಡಿದ್ರೆ ಸೆಕೆಂಡ್ ಹಾಫ್ ಎಮೋಷನ್ಸ್ ಇಂದ ಕೂಡಿರುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಬರುವ ಒಂದೊಂದು ಡೈಲಾಗ್ ಕೂಡ ಅರ್ಥಪೂರ್ಣವಾಗಿರುತ್ತೆ. ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಈ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು. ಮೂವಿಯಲ್ಲಿ ನಟಿಸಿದ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸ್ಪೆಷಲಿ ಹೀರೋ ಹೀರೋಯಿನ್ ಬಿಜಿಎಂ ಕೂಡ ತುಂಬಾ ಡಿಫರೆಂಟ್ ಆಗಿದೆ. ಡೆಬ್ಯೂಟೆಂಟ್ ಡೈರೆಕ್ಟರ್ ಕಲೆಯರಸನ್ ತಂಗವೇಲ್ ಅವರು ತಮ್ಮ ಮೊದಲ ಪ್ರಯತ್ನದಲ್ಲೇ ಗೆದ್ದಿದ್ದಾರೆ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ರಾಮ್ ಕಾಮ್ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಒಂದ್ ವೇಳೆ ಈ ಸಿನಿಮಾ ನಿಮ್ಗೆ ಇಷ್ಟ ಆದ್ರೆ ಇದೇ ಜಾನರ್ಗೆ ಸೇರಿದಂತ ನಮ್ಮ ಗಣೇಶ್ ಅವರ ರೋಮಿಯೋ ಸಿನಿಮಾನ ಕೂಡ ಒಂದ್ಸಲ ಟ್ರೈ ಮಾಡಿ. ಕನ್ನಡದ ಮೋಸ್ಟ್ ಅಂಡರ್ ರೇಟೆಡ್ ಸಿನಿಮಾ ಇದು. ಸೊ ಇದಾಗಿರುತ್ತೆ ಆನ್ ಪಾವಂ ಪೊಲ್ಲಾದುದು ಸಿನಿಮಾ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.